ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಆವರಿಸಿದ್ದು ಸರ್ಕಾರ ತಕ್ಷಣನೇ ನಮ್ಮ ಹಾವೇರಿ ಜಿಲ್ಲೆಯನ್ನು ಮತ್ತು ನಮ್ಮ ಹಾನಗಲ್ ತಾಲೂಕನ್ನು ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು. ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಬೆಳೆ ಹಾನಿಯಾದಂಥ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡಬೇಕು. ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಅದರ ಜೊತೆಗೆ ಈಗೇನು ಬೆಳೆ ವಿಮೆ ನೋಂದಣಿ ಮಾಡುವಲ್ಲಿ ಇರತಕ್ಕಂಥ ಗೊಂದಲನ ಸರಿಪಡಿಸಬೇಕು. ಹಾಗೆ ನಮ್ಮ ತಾಲೂಕಿನಲ್ಲಿ 2024ರಿಂದ ಗ್ರಿಡ್ಗಳನ್ನು ಸ್ಯಾಂಕ್ಷನ್ ಆದ್ರೂ ಕೂಡ ಬರೀ ಸ್ಯಾಂಕ್ಷನ್ ಆಗೈತಿ, ಟೆಂಡರ್ ಕರಿತಾ ಇದ್ದೇವೆ ಅಂತ ಸುಭಾಬ್ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಬೆಳಗಾಲ್ಪೇಟೆ ಮತ್ತು ಬೊಮ್ಮನಹಳ್ಳಿ ಗೊಂದಿ ಗ್ರಾಮದಲ್ಲಿ ತಕ್ಷಣ 1 ಟನ್ ಗ್ರಿಡ್ನ ಮಾಡಬೇಕು ಅನ್ನೋಂಥ ಪ್ರಸ್ತಾವನೆ ಇದ್ರೂ ಕೂಡ ಯಾವುದೇ ರೀತಿ ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಈ ಒಂದು ಕಾಮಗಾರಿ ಪ್ರಾರಂಭ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಅದಕ್ಕೆ ಈ ಬೇಸಿಗೆ ಆವರಿಸಿದ್ರೂ ಕೂಡ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಪೂರಕವಾದಂತಹ ಸಂಪರ್ಕವನ್ನು ಸಮರ್ಪಕ ವಿದ್ಯುತ್ತನ್ನು ಕೊಡಕ್ಕೆ ಆಗ್ತಿಲ್ಲ. ಈ ಎಲ್ಲ ಕಾರಣಗಳು ಭದ್ರವಾಗಿ ಇದ್ರೂ ಕೂಡ ಸರ್ಕಾರ ಅಧಿಕಾರಿಗಳು ಇದರ ಕಡೆ ಚಿಂತನೆ ಮಾಡ್ತಾ ಇಲ್ಲ. ಅದಕ್ಕೆ ನಾವು ನಾಳೆ 21ನೇ ತಾರೀಕಿಗೆ ಹಾವೇರಿಯಲ್ಲಿ ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಾದ ನಂತರ ಯಾವುದೇ ಕಾರಣಕ್ಕೂ ಈ ಗ್ರಿಡ್ಗಳನ್ನು ತಕ್ಷಣ ಟೆಂಡರ್ ಪ್ರಕ್ರಿಯೆ ಮಾಡಿ ಕಾಮಗಾರಿ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ. ಹಳ್ಳಿಗಳಲ್ಲಿನೂ ಕೂಡ ನಾವು ಅಲ್ಲಿ ಸಭೆ ಮಾಡಿ ಜನರನ್ನೆಲ್ಲರನ್ನು ಜಾಗೃತಗೊಳಿಸಿ ಈ ಒಂದು ಪ್ರತಿಭಟನೆಗೆ ಹೆಚ್ಚು ಸಂಖ್ಯೆಯಲ್ಲಿ ನಾವು ಹಾವೇರಿಗೆ ನಾಳೆ 21ಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಸಮಸ್ಯೆಗಳನ್ನು ತಕ್ಷಣ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂತೀವಿ ಅಂತ ವಿಶ್ವಾಸದಿಂದ ಜನರನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಮರಿಗೌಡ ಪಾಟೀಲ, ರೈತ ಸಂಘದ ಅಧ್ಯಕ್ಷರು, ಹಾನಗಲ್. ಇವತ್ತು ಸರ್ಕಾರಗಳು ರೈತರ ಮೇಲೆ ದಬ್ಬಾಳಿಕೆಯಿಂದ ಫಲವತ್ತಾದಂಥ ಜಮೀನುಗಳನ್ನು ರೈತರು ಅಕ್ರಮವಾಗಿ ಅಂದ್ರೆ ಒತ್ತಡದ ಮೂಲಕ ಅವನ್ನ ಭೂ ಸ್ವಾಧೀನ ಪಡಿಸ್ಕೊಳ್ತಾ ಇದ್ದಾರೆ. ಈಗ ಬಿಡದಿಯಲ್ಲಿನೂ ಕೂಡ ಅದೇ ಹೋರಾಟ ನಡೀತಾ ಇದೆ. ಅದನ್ನು ಬೆಂಬಲಿಸಿ ನಾವು ಹಾವೇರಿ ಜಿಲ್ಲೆಯಲ್ಲಿ ಇದೇ 21ರಂದು ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡೋ ಮೂಲಕ ಆ ಬಿಡದಿ ಹೋರಾಟಕ್ಕೆ ನಾವು ಬೆಂಬಲನ ಕೊಡ್ತಾ ಇದ್ದೇವೆ. ಯಾಕೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅಂದ್ರೆ ಇವತ್ತು ಅವರಿಗೆ ಬಂದಂಥ ಪರಿಸ್ಥಿತಿ ನಾಳೆ ನಮಗೂ ಬರಬಹುದು. ಅದಕ್ಕೆ ಎಲ್ಲ ರೈತರನ್ನು ಈ ಒತ್ತಾಯದ ಮೇರೆಗೆ ಭೂ ಸ್ವಾಧೀನ ಪಡಿಸ್ಕೊಳ್ಳೋದನ್ನ ವಿರೋಧ ಮಾಡಿ ನಾವು 21ನೇ ತಾರೀಕಿಗೆ ಹುಕ್ಕೇರಿ ಮಠದ ಎದುರಿಗೆ ಪುರುಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಮಹಾದೇವ್ ಮೈಲಾರಪ್ಪ ಸರ್ಕಲ್ ಬಂದು ದೊಡ್ಡ ಪ್ರಮಾಣದಾಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ಮಾಧ್ಯಮದ ಮೂಲಕ ಎಲ್ಲ ರೈತರಿಗೂ ನಾವು ಜಾಗೃತಗೊಳಿಸ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಆಗಮಿಸಬೇಕು. ಆ ಬಿಡದಿಯಲ್ಲಿ ಆಗ್ತಿರತಕ್ಕಂಥ ಅನ್ಯಾಯಕ್ಕೆ ನಾವು ವಿರೋಧಿಸಿ ನಾವು ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡೋಕೆ ನಾವೆಲ್ಲರೂ ಸೇರ್ಬೇಕಾಗೈತಿ ಅನ್ನೋದನ್ನ ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇವೆ. ಮರಿಗೌಡ ಪಾಟೀಲ್, ಹಾವೇರಿ ಜಿಲ್ಲೆ, ಹಾನಗಲ್ ತಾಲೂಕಾ ರೈತ ಸಂಘದ ಅಧ್ಯಕ್ಷರು. ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ, ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ, ಹಾನಗಲ್ ತಾಲೂಕಾ ರೈತ ಸಂಘಕ್ಕೆ, ಹಾನಗಲ್ ತಾಲೂಕಾ ರೈತ ಸಂಘಕ್ಕೆ. ದಿನಾಂಕ 21ರಂದು ಹಾವೇರಿ ಜಿಲ್ಲೆಯಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದು ಏನು ಇವತ್ತು ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಬಿಡದಿ ಹೋರಾಟದಲ್ಲಿ ನಡೀತಿರುವ ಏನು ಒತ್ತಡದ ಭೂ ಸ್ವಾಧೀನ ಮಾಡ್ಕೊಳ್ಳಾಕತ್ತೈತಿ, ಅದಕ್ಕೆ ನಾವು ಸರ್ಕಾರದ ವಿರುದ್ಧ ಹಾವೇರಿ ಜಿಲ್ಲೆಯಲ್ಲಿನೂ ಕೂಡ ನಾವು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ರೈತರ ಒಂದು ಫಲವತ್ತಾದಂಥ ಜಮೀನನ್ನು ಆಯ್ಕೆ ಮಾಡಿಕೊಂಡು ಆ ರೈತರ ಮೇಲೆ ದಬ್ಬಾಳಿಕೆಯಿಂದ ಒತ್ತಡದ ಭೂ ಸ್ವಾಧೀನ ಮಾಡ್ಕೊಳ್ಳೋದನ್ನ ಸರ್ಕಾರ ಕೈ ಬಿಡಬೇಕು. ಕುಮಾರಸ್ವಾಮಿ ಇದ್ದಾಗ ಅದನ್ನ ತೆಗೆದೈತಿ, ಸಿದ್ದರಾಮಯ್ಯ ಇದ್ದಾಗ ತೆಗೆದೈತಿ, DK ಶಿವಕುಮಾರ್ ಮಾಡಕಂತಾರ. ಇವೆಲ್ಲವನ್ನು ಬಿಟ್ಟು ರೈತರು ಸ್ವ ಇಚ್ಛೆಯಿಂದ ಭೂಮಿ ಕೊಟ್ಟರೆ ಮಾತ್ರ ಇಂಥ ಯೋಜನೆಗಳನ್ನು ರೂಪಿಸಬೇಕು. ಅದಕ್ಕೆ ಅದನ್ನು ಖಂಡಿಸಿ ನಾಳೆ 21ಕ್ಕೆ ನಾವು ಹಾವೇರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡೋ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅದಕ್ಕೆ ಗ್ರಾಮದಲ್ಲಿನೂ ಕೂಡ ಡಂಗುರ ಸಾರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನ ಈ ಒಂದು ಪ್ರತಿಭಟನೆಗೆ ಆಗಮಿಸುವ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಾವು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಿಡದಿ ಹೋರಾಟದ ಪ್ರಯುಕ್ತ ಹಾವೇರಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ.
ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು ಅನ್ನೋಂಥದ್ದನ್ನ ಈ ಮಾಧ್ಯಮದ ಮೂಲಕ ನಾವು ಕರೆ ಕೊಡ್ತಾ ಇದ್ದೇವೆ. ರಾಜ್ಯ ರೈತ ಸಂಘಕ್ಕೆ, ಹಾನಗಲ್ ತಾಲೂಕಾ ರೈತ ಸಂಘಕ್ಕೆ, ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ರೈತರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ. ಇವತ್ತು ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ, ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ, ಹಾನಗಲ್ ತಾಲೂಕಾ ರೈತ ಸಂಘಕ್ಕೆ, ಹಾನಗಲ್ ತಾಲೂಕಾ ರೈತ ಸಂಘಕ್ಕೆ ದಿನಾಂಕ 21ರಂದು ಹಾವೇರಿ ಜಿಲ್ಲೆಯಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದು ಏನು ಇವತ್ತು ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಬಿಡದಿ ಹೋರಾಟದಲ್ಲಿ ನಡೆಯುತ್ತಿರುವ ಏನು ಒತ್ತಡದ ಭೂ ಸ್ವಾಧೀನ ಮಾಡ್ಕೊಳ್ಳಾಕತ್ತೈತಿ, ಅದಕ್ಕೆ ನಾವು ಸರ್ಕಾರದ ವಿರುದ್ಧ ಹಾವೇರಿ ಜಿಲ್ಲೆಯಲ್ಲಿನೂ ಕೂಡ ನಾವು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ರೈತರ ಒಂದು ಫಲವತ್ತಾದಂಥ ಜಮೀನನ್ನು ಆಯ್ಕೆ ಮಾಡಿಕೊಂಡು ಆ ರೈತರ ಮೇಲೆ ದಬ್ಬಾಳಿಕೆಯಿಂದ ಒತ್ತಡದ ಭೂ ಸ್ವಾಧೀನ ಮಾಡ್ಕೊಳ್ಳೋದನ್ನ ಸರ್ಕಾರ ಕೈ ಬಿಡಬೇಕು. ಕುಮಾರಸ್ವಾಮಿ ಇದ್ದಾಗ ಅದನ್ನ ತೆಗೆದೈತಿ, ಸಿದ್ದರಾಮಯ್ಯ ಇದ್ದಾಗ ತೆಗೆದೈತಿ, ಡಿ.ಕೆ. ಶಿವಕುಮಾರ್ ಮಾಡಕಂತಾರ. ಇವೆಲ್ಲವನ್ನು ಬಿಟ್ಟು ರೈತರು ಸ್ವ ಇಚ್ಛೆಯಿಂದ ಭೂಮಿ ಕೊಟ್ಟರೆ ಮಾತ್ರ ಇಂಥ ಯೋಜನೆಗಳನ್ನು ರೂಪಿಸಬೇಕು. ಅದಕ್ಕೆ ಅದನ್ನು ಖಂಡಿಸಿ ನಾಳೆ 21ಕ್ಕೆ ನಾವು ಹಾವೇರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡೋ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅದಕ್ಕೆ ಗ್ರಾಮ ಗ್ರಾಮದಲ್ಲಿನೂ ಕೂಡ ಡಂಗುರ ಸಾರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನ ಈ ಒಂದು ಪ್ರತಿಭಟನೆಗೆ ಆಗಮಿಸುವ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಾವು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಿಡದಿ ಹೋರಾಟದ ಪ್ರಯುಕ್ತ ಹಾವೇರಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು ಅನ್ನೋಂಥದ್ದನ್ನ ಈ ಮಾಧ್ಯಮದ ಮೂಲಕ ನಾವು ಕರೆ ಕೊಡ್ತಾ ಇದ್ದೇವೆ.